ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ 52 ವರ್ಷಗಳ ಕನವರಿಕೆ. ಈ ಹೋರಾಟಕ್ಕೆ ಫಲ ಸಿಕ್ಕಿದ್ದು ಭಾರತಕ್ಕೆ ಚೊಚ್ಚಲ ವಿಶ್ವಕಪ್ ಕಿರೀಟ ಒಲಿದಿದೆ. ಅದು 52 ರನ್ಗಳ ಅಂತರದಿಂದಲೇ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಸೆಮಿಫೈನಲ್ ಅಲ್ಲಿ ಫಿನಿಕ್ಸ್ನಂತೆ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದ ಲೇಡಿ ಸೂಪರ್ ಸ್ಟಾರ್ಸ್ ಇತಿಹಾಸ ರಚಿಸಿದ್ದು ಹೇಗೆ? ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ವಿಜಯ, ಇದು ಐತಿಹಾಸಿಕ ವಿಜಯ. ಭಾರತ ಸಿಂಹಿಣಿಯರ ಚರಿತ್ರೆ ಸೃಷ್ಟಿಸುವ ಅವತಾರ. ಭಾರತದ ವೀರ ವನಿತೆಯರು ಕ್ರಿಕೆಟ್ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ಬರೆದಿದ್ದಾರೆ. 52 ವರ್ಷಗಳ ಬಳಿಕ ಭಾರತಕ್ಕೆ ಚೊಚ್ಚಲ ವಿಶ್ವಕಪ್ ಗೆಲ್ಲಿಸಿಕೊಟ್ಟಿರುವ ಹರ್ಮನ್ ಪ್ರೀತ್ ಕೌರ್ ಪಡೆ ಟ್ರೋಫಿ ಎತ್ತಿ ಸಂಭ್ರಮಿಸಿದ ಕ್ಷಣ ಇದು. ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಭಾರತದ ನಾರಿಯರು. ದಕ್ಷಿಣ ಆಫ್ರಿಕಾ ವಿರುದ್ಧ 52 ರನ್ಗಳ ಭರ್ಜರಿ ಜಯ. ನವಿ ಮುಂಬೈನ ಸ್ಟೇಡಿಯಂನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ಫೀಲ್ಡಿಂಗ್ ಆಯ್ದುಕೊಂಡಿತ್ತು. ಲೇಡೀಸ್ ಸೇವಾ ಖ್ಯಾತಿಯ ಶಫಾಲಿ ವರ್ಮಾ 87 ರನ್ಗಳ ಸ್ಫೋಟಕ ಬ್ಯಾಟಿಂಗ್ ಮತ್ತು ದೀಪ್ತಿ ಶರ್ಮಾರ ಅರ್ಧಶತಕ ದಾಟ ತಂಡದ ಬಿಗ್ ಸ್ಕೋರ್ಗೆ ನೆರವಾಯಿತು. ನಿಗದಿತ 50 ಓವರ್ನಲ್ಲಿ ಭಾರತ 298 ರನ್ ಗಳಿಸಿತ್ತು. ಆರಂಭಿಕರಾಗಿ ಬಂದ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಉತ್ತಮ ಆರಂಭ ಕೊಟ್ಟರು. ಸ್ಮೃತಿ 45 ರನ್ ಗಳಿಸಿ ಔಟ್ ಆದ್ರೆ ಶಫಾಲಿ 87 ರನ್ ಗಳಿಸಿದ್ರು. ದೀಪ್ತಿ ಶರ್ಮಾ 58 ರನ್ ಗಳಿಸಿ 300ರ ಗಡಿ ತಲುಪಲು ನೆರವಾದ್ರು. ಕೊನೆಯಲ್ಲಿ ರಿಚಾ ಘೋಷ್ ಅಬ್ಬರದ ಬ್ಯಾಟಿಂಗ್ ಮಾಡಿದ್ರು. ಈ ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ಪರ ನಾಯಕಿ ಲಾರಾ ಆರಂಭಿಕರಾಗಿ ಕಣಕ್ಕಿಳಿದು ಶತಕ ಗಳಿಸಿ ದಿಟ್ಟ ಹೋರಾಟ ನಡೆಸಿದ್ರು. ಆದ್ರೆ 42ನೇ ಓವರ್ನಲ್ಲಿ ದೀಪ್ತಿ ಶರ್ಮಾರ ಬಾಲ್ ಅನ್ನ ಸಿಕ್ಸರ್ ಗಟ್ಟಲು ಹೋದ ಲಾರಾ ಎಳೆದಿದ್ರು. ಈ ವೇಳೆ ಸಿಂಗಲ್ ಹ್ಯಾಂಡ್ ನಲ್ಲೇ ಅಮನ್ಜೋತ್ ಕೌರ್ ಹಿಡಿದ ಈ ಕ್ಯಾಚ್ ಪಂದ್ಯಕ್ಕೆ ತಿರುವು ಕೊಡ್ತು. ಕ್ಯಾಪ್ಟನ್ ಲಾರಾ ಹೊರತುಪಡಿಸಿದ್ರೆ ಉಳಿದ ಯಾರೊಬ್ಬರೂ ಕೂಡ ಅರ್ಧಶತಕ ಗಳಿಸಲು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಶಫಾಲಿ 2 ಓವರ್ನಲ್ಲಿ 2 ವಿಕೆಟ್ ಪಡೆದು ಗೇಮ್ ಚೇಂಜ್ ಮಾಡಿದ್ರೆ, ಅನುಭವಿ ದೀಪ್ತಿ ಶರ್ಮಾ 5 ವಿಕೆಟ್ ಪಡೆದು ಅದ್ಭುತ ಆಲ್ರೌಂಡ್ ಪ್ರದರ್ಶನ ನೀಡಿದ್ರು. ಈ ಮೂಲಕ ಭಾರತ 52 ವರ್ಷಗಳ ಕನಸನ್ನ 52 ರನ್ಗಳಿಂದ ಗೆದ್ದು ವಿಶ್ವ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಲೇಡಿ ಸೂಪರ್ ಸ್ಟಾರ್ಸ್ಗೆ ಚಾಂಪಿಯನ್ ಪಟ್ಟ ಒಲಿದಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.